ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ಭಗವದ್ಗೀತೆಯ ಅಧ್ಯಾಯ 1 ಶ್ಲೋಕ 13ರಲ್ಲಿ ಭೀಷ್ಮರು ಶಂಖನಾದವನ್ನು ಮಾಡಿದ ನಂತರ ಕುರುಕ್ಷೇತ್ರದಲ್ಲಿ ಶಂಖಗಳು, ತಮಟೆಗಳು, ನಗಾರಿಗಳು, ದುಂದುಬಿಗಳು, ಭೇರಿಗಳು ಒಟ್ಟಿಗೆ ಮೊಳಗುತ್ತವೆ. ಆ ಶಬ್ದವು ಇಡೀ ಆಕಾಶವನ್ನೇ ವ್ಯಾಪಿಸಿತ್ತು. ಆಗ ಬಿಳಿಯ ಕುದುರೆಗಳನ್ನು ಹೂಡಿದ್ದ ದಿವ್ಯವಾದ ರಥದಲ್ಲಿ ಕುಳಿತಿದ್ದ ಮಾಧವನಾದ ಭಗವಾನ್ ಶ್ರೀಕೃಷ್ಣ ಮತ್ತು ಪಾಂಡುಪುತ್ರನಾದ ಅರ್ಜುನರು ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದುತ್ತಾರೆ. ಶ್ಲೋಕ 15. ಶ್ರೀಕೃಷ್ಣ ಪರಮಾತ್ಮನು ಪಾಂಚಜನ್ಯ ಶಂಖವನ್ನು ಮತ್ತು ಅರ್ಜುನನು ದೇವದತ್ತ ಶಂಖವನ್ನು, ಭೀಮನು ಪೌಂಡ್ರ ಎನ್ನುವಂತಹ ಮಹಾಶಂಖವನ್ನು ಊದುತ್ತಾರೆ. ಶ್ಲೋಕ 16. ಧರ್ಮರಾಯನಾದ ಪಾಂಡುಪುತ್ರ ಯುಧಿಷ್ಠಿರನು ಅನಂತ ವಿಜಯ ಎನ್ನುವಂತಹ ಶಂಖವನ್ನು, ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎನ್ನುವ ಶಂಖಗಳನ್ನು ಊದುತ್ತಾರೆ. ಶ್ಲೋಕ 17. ಅತ್ಯುತ್ತಮ ಬಿಲ್ಲುಗಾರನಾದ ಕಾಶಿರಾಜ, 11,000 ಬಿಲ್ಲುಗಾರರ ಅಧಿಪತಿಯಾದಂತಹ ಶಿಖಂಡಿ, ದೃಷ್ಟದ್ಯುಮ್ನ ಮತ್ತು ವಿರಾಟರಾಜ ಇವರೆಲ್ಲರ ಜೊತೆಗೆ ಎಂದಿಗೂ ಸೋಲನ್ನೇ ಕಾಣದಂತಹ ಸಾತ್ಯಕಿ. ಶ್ಲೋಕ 18. ದೃಪದ ರಾಜ, ದ್ರೌಪದಿಯ ಪುತ್ರರು ಮತ್ತು ಮಹಾಬಾಹುವಾದ ಸೌಭದ್ರ ಪ್ರತಿಯೊಬ್ಬರೂ ಸಹ ತಮ್ಮ ತಮ್ಮ ಶಂಖಗಳನ್ನು ಊದುತ್ತಾರೆ. ಶ್ಲೋಕ 19. ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಾನೆ, ಒಟ್ಟಿಗೆ ಮೊಳಗಿದಂತಹ ಈ ಶಂಖನಾದಗಳು ಕೌರವರ ಸೇನೆಯ ಹೃದಯವನ್ನೇ ಸೀಳುವಂತೆ ಇತ್ತು ಮತ್ತು ಭೂಮಿಯನ್ನು ದಾಟಿ ಸ್ವರ್ಗವನ್ನೂ ವ್ಯಾಪಿಸಿ ಯುದ್ಧಘೋಷವನ್ನು ಮೊಳಗಿಸುತ್ತಿತ್ತು. ಶ್ಲೋಕ 20. ಯುದ್ಧ ಮಾಡಲು ಸಿದ್ಧರಾದ ಕೌರವರನ್ನು ನೋಡಿ ಪಾಂಡುಪುತ್ರನಾದ ಮತ್ತು ಹನುಮಂತನು ಧ್ವಜದ ಮೇಲೆ ಕುಳಿತಂತಹ ಮಹಾರಥದ ಮೇಲೆ ವಿರಾಜಮಾನನಾದ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿಕೊಂಡು ಭಗವಾನ್ ಶ್ರೀಕೃಷ್ಣನಿಗೆ ಹೇಳುತ್ತಾನೆ. ಶ್ಲೋಕ 21. ಎಲೈ ಅಚ್ಯುತನೆ, ಎರಡೂ ಸೇನೆಗಳ ನಡುವೆ ನಮ್ಮ ರಥವನ್ನು ನಿಲ್ಲಿಸು. ಶ್ಲೋಕ 22. ನಮ್ಮ ಜೊತೆ ಯುದ್ಧ ಮಾಡಲು ಕಾಯುತ್ತಿರುವ ಕೌರವರ ಸೇನೆಯ ಯೋಧರನ್ನು ನಾನು ನೋಡಬೇಕು. ಶ್ಲೋಕ 23. ದುರ್ಬುದ್ಧಿಯಿಂದಲೇ ಕೂಡಿರುವಂತಹ ದುರ್ಯೋಧನನಿಗೆ ಯುದ್ಧ ಮಾಡಲು ಸಹಾಯ ಮಾಡುವ ಕಾರಣದಿಂದ ಇಲ್ಲಿ ಒಂದುಗೂಡಿರುವ ಯೋಧರನ್ನು ನಾನು ಒಂದು ಸಲ ನೋಡಬೇಕು. ಶ್ಲೋಕ 24. ಅರ್ಜುನನ ಈ ಮಾತನ್ನು ಕೇಳಿದಂತಹ ಭಗವಾನ್ ಶ್ರೀಕೃಷ್ಣನು ಮಹಾರಥವನ್ನು ಎರಡೂ ಸೇನೆಗಳ ನಡುವೆ ನಿಲ್ಲಿಸಿ ಅರ್ಜುನನಿಗೆ ಹೇಳುತ್ತಾನೆ. ಶ್ಲೋಕ 25. ಎಲೈ ಪಾರ್ಥನೆ, ಇಲ್ಲಿ ನೆರೆದಿರುವ ಕೌರವರನ್ನು ನೋಡು ಎಂದು ಭೀಷ್ಮ, ದ್ರೋಣ ಮತ್ತು ಇನ್ನಿತರ ಯೋಧರನ್ನು ತೋರಿಸಿ ಭೂಲೋಕದ ಒಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.